Hello everyone, welcome to my channel Fluent English. ಇಂದು ನಾವು ಇಂಗ್ಲಿಷ್ ಆರ್ಟಿಕಲ್ ಬಗ್ಗೆ ಕಲಿಯಲಿದ್ದೇವೆ. ಮೊದಲು ನಾವು ಆರ್ಟಿಕಲ್ ಎಂದರೆ ಏನು ಎಂದು ತಿಳಿಯೋಣ. ಆರ್ಟಿಕಲ್ ನಾಮಪದದ ಮೊದಲು ಬರುವ ಪದವಾಗಿದೆ. ಆರ್ಟಿಕಲ್ ನಾಮಪದವನ್ನು ನಿರ್ದಿಷ್ಟ ಅಥವಾ ಅನಿರ್ದಿಷ್ಟ ಎಂದು ವ್ಯಾಖ್ಯಾನಿಸುತ್ತದೆ. ಎರಡು ರೀತಿಯ ಆರ್ಟಿಕಲ್ ಗಳಿವೆ. ಡೆಫಿನೆಟ್ ಆರ್ಟಿಕಲ್ ಅಂದರೆ ನಿರ್ದಿಷ್ಟ ಆರ್ಟಿಕಲ್, ಇದರಲ್ಲಿ ದ ಮಾತ್ರ ಬರುತ್ತದೆ. ಮತ್ತು ಇಂಡೆಫಿನೆಟ್ ಆರ್ಟಿಕಲ್ ಅಂದರೆ ಅನಿರ್ದಿಷ್ಟ ಆರ್ಟಿಕಲ್, ಇದರಲ್ಲಿ ಎ ಮತ್ತು ಆನ್ ಬರುತ್ತದೆ. ದ ಅನ್ನು ಎಲ್ಲಿ ಉಪಯೋಗಿಸುವುದೆಂದು ತಿಳಿಯೋಣ. ಹೇಳುಗರಿಗೆ ಮತ್ತು ಕೇಳುಗರಿಗೆ ತಿಳಿದಿರುವ ವಿಷಯಗಳಲ್ಲಿ ದ ಅನ್ನು ಬಳಸಲಾಗುತ್ತದೆ. ಎಕ್ಸಾಂಪಲ್, ದ ಕಾರ್ ಇಸ್ ಪಾರ್ಕ್ಡ್ ಔಟ್ಸೈಡ್. ಇಲ್ಲಿ ಹೇಳುಗರಿಗೆ ಮತ್ತು ಕೇಳುಗರಿಗೆ ಗೊತ್ತಿರುವ ಕಾರ್. ಎರಡನೇ ಬಾರಿಗೆ ಯಾವುದನ್ನಾದರೂ ಉಲ್ಲೇಖಿಸುವಾಗ ದ ಅನ್ನು ಉಪಯೋಗಿಸಲಾಗುತ್ತದೆ. ಎಕ್ಸಾಂಪಲ್, ಐ ಸಾ ಅ ಡಾಗ್. ದ ಡಾಗ್ ವಾಸ್ ಬಾರ್ಕಿಂಗ್ ಅಟ್ ಮೀ. ಇಲ್ಲಿ ಡಾಗ್ ಅನ್ನು ಎರಡನೇ ಬಾರಿಗೆ ಉಪಯೋಗಿಸಲಾಗಿದೆ. ಏಕವಚನ ಅಂದರೆ ಸಿಂಗ್ಯುಲರ್ ನೌನ್ ಮತ್ತು ಬಹುವಚನ ಅಂದರೆ ಪ್ಲೂರಲ್ ನೌನ್ ಗಳಲ್ಲಿ ದ ಅನ್ನು ಬಳಸಲಾಗುತ್ತದೆ. ಎಕ್ಸಾಂಪಲ್, ದ ಪೆನ್ ಏಕವಚನ ನಾಮಪದವಾಗಿದೆ, ಹಾಗೆ ದ ಪೆನ್ಸ್ ಬಹುವಚನ ನಾಮಪದವಾಗಿದೆ. ದ ಬುಕ್ ಏಕವಚನ ನಾಮಪದವಾಗಿದೆ, ದ ಬುಕ್ಸ್ ಬಹುವಚನ ನಾಮಪದವಾಗಿದೆ. ಆದರೆ ಇಲ್ಲಿ ಸಿಂಗ್ಯುಲರ್ ನೌನ್ ಮತ್ತು ಪ್ಲೂರಲ್ ನೌನ್ ಗಳಲ್ಲಿ ದ ಅನ್ನು ಉಪಯೋಗಿಸುವಾಗ ನಾಮಪದವು ನಿರ್ದಿಷ್ಟವಾಗಿದೆಯೇ ಎಂದು ಗಮನಿಸಬೇಕು. ಅನ್ಕೌಂಟಬಲ್ ನೌನ್ಸ್ಗಳಲ್ಲಿ ದ ಅನ್ನು ಉಪಯೋಗಿಸಲಾಗುವುದು. ಅನ್ಕೌಂಟಬಲ್ ನೌನ್ ಎಂದರೆ ಲೆಕ್ಕ ಮಾಡಲಾಗದ ನಾಮಪದ. ಎಕ್ಸಾಂಪಲ್, ಶಿ ಎಂಜಾಯ್ಸ್ ದ ಮ್ಯೂಸಿಕ್. ಇಲ್ಲಿ ಮ್ಯೂಸಿಕ್ ಅನ್ನು ಕೌಂಟ್ ಮಾಡಲಾಗುವುದಿಲ್ಲ, ಮ್ಯೂಸಿಕ್ ಅನ್ಕೌಂಟಬಲ್ ನೌನ್ ಆಗಿದೆ. ಸೂಪರ್ಲೆಟಿವ್ಸ್ ನಾಮಪದಗಳ ಮುಂದೆ ದ ಆರ್ಟಿಕಲ್ ಅನ್ನು ಉಪಯೋಗಿಸಲಾಗುತ್ತದೆ. ಎಕ್ಸಾಂಪಲ್, ದ ಬೆಸ್ಟ್, ದ ಮೋಸ್ಟ್, ದ ವರ್ಸ್ಟ್. st ಮತ್ತು ಈ st ನಿಂದ ಕೊನೆಯಾಗುವ ಪದವು ಸೂಪರ್ಲೆಟಿವ್ಸ್ ನೌನ್ ಆಗಿದೆ. ಯುನೀಕ್ ನೌನ್ಸ್ಗಳ ಮುಂದೆ ದ ಅನ್ನು ಹಾಕಲಾಗುವುದು. ಎಕ್ಸಾಂಪಲ್, ದ ಸನ್, ದ ಮೂನ್, ದ ಸ್ಕೈ. ಓಷನ್, ರಿವರ್ ಅಂಡ್ ಸೀಯ ಹೆಸರುಗಳ ಮುಂದೆ ದ ಅನ್ನು ಹಾಕಲಾಗುವುದು. ಎಕ್ಸಾಂಪಲ್, ದಿ ಇಂಡಿಯನ್ ಓಷನ್, ದ ಗಂಗಾ. ಆರ್ಡಿನರಿ ನಂಬರ್ಸ್ಗಳ ಮುಂದೆ ದ ಅನ್ನು ಉಪಯೋಗಿಸಲಾಗುವುದು. ಎಕ್ಸಾಂಪಲ್, ದ ಫಸ್ಟ್, ದ ಸೆಕೆಂಡ್.